ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟು ಬೆಳಗ್ಗೆ ನಾವು ಹೊರಟಿದ್ದೀವಿ ನಂದಿ ಹಿಲ್ಸನ್ನು ನೋಡೋದಕ್ಕೋಸ್ಕರ. ನಾವು ಆಲ್ಮೋಸ್ಟ್ 4:15 ಹೊರಟಿದ್ದೀವಿ. ಸೊ ಫ್ರೆಂಡ್ಸ್, ಇದು ಸಾರಕ್ಕಿ ಸಿಗ್ನಲಿಂದ ಬನಶಂಕರಿವರೆಗೂ ಈ ಥರ ಲೈಟಿಂಗನ್ನು ಮಾಡಿದ್ದಾರೆ. ಸಾಕಷ್ಟು ಚೆನ್ನಾಗಿರುವಂತಹ ಲೈಟಿಂಗನ್ನು ನೋಡೋಕೆ ಖುಷಿ ಆಗುತ್ತೆ. ಬೆಳಗ್ಗೆ ಮಾರ್ಕೆಟ್ ಕೂಡ ಓಪನ್ ಆಗಿದೆ. ಬನಶಂಕರಿ ಜಾತ್ರೆ ಕೂಡ ಇವತ್ತಿಗೆ ಮುಗಿದೋಗಿದೆ, ಅಂದರೆ ನಿನ್ನೆನೇ ಮುಗಿದೋಗಿದೆ. ನೋಡಿ ಫ್ರೆಂಡ್ಸ್, ಇನ್ನು 5 ಗಂಟೆ ಮಾರ್ನಿಂಗ್ ಅಷ್ಟೇ. ಇಷ್ಟು ಮಾರ್ನಿಂಗಲ್ಲಿ ಮಾರ್ಕೆಟ್ ಏರಿಯಾ, ಬನಶಂಕರಿ ಮಾರ್ಕೆಟ್ ಏರಿಯಾ ಕೂಡ ಓಪನ್ ಆಗಿಬಿಟ್ಟಿದೆ. ತುಂಬ ಗಿಜಿ ಅನ್ನೋ ಥರ ಇದೆ ರೋಡು. ಸೊ ಫ್ರೆಂಡ್ಸ್, ಆದಷ್ಟು ಬೇಗ ನಂದಿ ಹಿಲ್ಸನ್ನು ತಲುಪೋಣ. ಐ ಥಿಂಕ್ ಮೋರ್ ದೆನ್ 1 hour ನಮ್ಗೆ ಬೇಕಾಗತ್ತೆ. ಸೊ ನಂದಿ ಹಿಲ್ಸ್ ತಲುಪಿದಂತೆ ಮತ್ತೆ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತೇನೆ. ಅಲ್ಲಿವರೆಗೂ ಸ್ವಲ್ಪ ಮಲ್ಕೊಳ್ಳೋಣ ಫ್ರೆಂಡ್ಸ್, ನಿದ್ರೆ ಬರ್ತಿದೆ. ಫೈನಲಿ ಫ್ರೆಂಡ್ಸ್, ನಾವು ನಂದಿ ಹಿಲ್ಸನ್ನು ತಲುಪಿದ್ದೀವಿ. ಇಷ್ಟು ಬೆಳಗ್ಗೆ ಈ ಕೊರೆಯುವ ಚಳಿಯಲ್ಲಿ ಬರೋದು ಬೇಕಿತ್ತ ಕೂಡ ಅಂತ ಅನಿಸ್ತು ಒಂದು ಪಾಯಿಂಟಲ್ಲಿ. ಬಟ್ ಸ್ಟಿಲ್ ಫ್ರೆಂಡ್ಸ್, ಬರೋಣ, ನೋಡೋಣ, ಹೋಗೋಣ ಅಂತಲೇ ಬಂದಿದ್ದು. ಸೊ ತುಂಬ ವರ್ಷದ ನಂತರ ಬಂದಿದ್ದೀನಿ ಅಲ್ವಾ, ಸ್ವಲ್ಪ ಎಕ್ಸೈಟ್ಮೆಂಟ್ ಇತ್ತು. ಯಾವ ಥರ ಇರುತ್ತೆ, ಏನೇನು ಚೇಂಜಸ್ ಆಗೋದೆ ಅಂತಲೂ ಕೂಡ ನಿಮಗೂ ತೋರಿಸ್ತೀನಿ. ಇಷ್ಟೆಲ್ಲ ಫುಲ್ ಆಗಿದೆ ವೀಕ್ ಡೇಸಲ್ಲಿ. ಫ್ರೆಂಡ್ಸ್, ಇಲ್ಲಿ ಟಿಕೆಟ್ ಕೌಂಟರ್ ಇರುತ್ತೆ. ಪರ್ ಪರ್ಸನ್ 20 rupees ಚಾರ್ಜಸನ್ನು ಮಾಡ್ತಾರೆ. ನಮ್ಮ ರಜತೆ ಟಿಕೆಟ್ ತೊಗೊತಾ ಇದ್ದಾನೆ. ಅಷ್ಟೊತ್ತಿಗೆ ನಾವು ಸ್ವಲ್ಪ ವೀಡಿಯೋನ ಮಾಡ್ಕೊಳ್ಳೋಣ, ಆಮೇಲೆ ಹತ್ಕೊಂಡು ಹೋಗ್ತಾ ಇರೋದಷ್ಟೇ. ಹಾಯ್ ಫ್ರೆಂಡ್ಸ್, ಫೈನಲಿ ನಾವು ನಂದಿ ಹಿಲ್ಸನ್ನು ನೋಡೋಕ್ಕೆ 4 ವರ್ಷದ ನಂತರ ಬಂದಿದ್ದೀವಿ. ಸೊ ವೀಕ್ ಡೇಸಲ್ಲೂ ಕೂಡ ಇಷ್ಟೆಲ್ಲ ರಶ್ ಇದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯ ರಮ್ಮಿ ಚಾನಲ್. ನಾನು ನಿಮ್ಮ ದಿವ್ಯಾ. ಸೊ ನಾನು ನಿಮ್ಗೆ ಫೈನಲಿ ನಂದಿ ಹಿಲ್ಸಿಗೆ ಕರ್ಕೊಬಂದಿದ್ದೀನಿ. ಇವತ್ತು ಗುರುವಾರ, ವೀಕ್ ಡೇಸು. ಸ್ಟಿಲ್ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಸೊ ಇವಾಗ ನಾವು ನಡ್ಕೊಂಡು ಹೊರಟಿದ್ದೀವಿ. ಕೊರೆಯುವ ಚಳಿಯಲ್ಲಿ ಬೆಟ್ಟ ಎಲ್ಲ ಹತ್ಕೊಂಡು ನಂದಿ ಹಿಲ್ಸ್ ನೋಡೋಕೆ ಹೋಗ್ಬೇಕಿತ್ತ ಅಂತ ಅನಿಸ್ತು. ಯಾಕಂದರೆ ಅಷ್ಟು ಚಳಿ ಇದೆ ಫ್ರೆಂಡ್ಸ್ ಬೆಂಗಳೂರಲ್ಲಿ. ಸೊ ಅದರಲ್ಲೂ ಬೆಟ್ಟದಲ್ಲಂತೂ ಸಿಕ್ಕಾಪಟ್ಟೆ ಚಳಿ ಇದೆ. ಒಂದು ವೇಳೆ ನೀವು ಬೆಟ್ಟ ಹತ್ತಕ್ಕಾಗಲ್ಲ ಅಂದರೆ ಈ ಥರ ನಿಮಗೆ ವೆಹಿಕಲ್ ಕೂಡ ಇರುತ್ತೆ, ಬಸ್ ಕೂಡ ಇರುತ್ತೆ. ಅದ್ರ ಪ್ರೈಸ್ ಏನು ಇರುತ್ತೆ ಅಂತ ನನಗೇನು ಗೊತ್ತಿಲ್ಲ. ಗೊತ್ತಾದರೆ ಕಮೆಂಟ್ ಬಾಕ್ಸ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ ಫ್ರೆಂಡ್ಸ್, ಎಷ್ಟು ಗಾಳಿ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಗಾಳಿ. ಒಂದು ವೇಳೆ ನೀವು ಬರೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ರೆ ವೀಕ್ ಡೇಸಲ್ಲೇ ಬನ್ನಿ. ಅದು ಕೂಡ ಅರ್ಲಿ ಮಾರ್ನಿಂಗು ಸನ್ರೈಸ್ ನೋಡೋ ಮಜಾನೇ ಬೇರೆ ಇರುತ್ತೆ. ನಾವಿಲ್ಲಿ ಸಾಕಾಗಿ ಕೂತ್ಕೊಂಡಿದ್ದೀವಿ. ಇನ್ನು ಎಷ್ಟೆಲ್ಲ ಹತ್ಕೊಂಡು ಮೇಲೆ ಹೋಗೋದಿದೆ. ಇಷ್ಟಕ್ಕೆ ಸಾಕಾಯಿತು ಫ್ರೆಂಡ್ಸ್. ಆಲ್ಮೋಸ್ಟ್ 10-15 ನಿಮಿಷ ವಾಕ್ ಇರುತ್ತೆ. ನಿಮಗೆ ಸ್ಟೇರ್ಸ್ ಕೂಡ ಇರುತ್ತೆ, ನಡ್ಕೊಂಡು ಆರಾಮಾಗಿ ಹೋಗ್ಬೋದು. ಸೊ ಟೆಂಪಲ್ ಕೂಡ ಇದೆ. ಸನ್ರೈಸ್ ವ್ಯೂ ಪಾಯಿಂಟ್ ಏನಿದೆ ತುಂಬ ಕ್ರೌಡೆಡ್ ಆಗಿರುತ್ತೆ. ಅದಕ್ಕೋಸ್ಕರ ಅರ್ಲಿ ಮಾರ್ನಿಂಗ್ ವಿಸಿಟ್ ಮಾಡೋದು ಸಾಕಷ್ಟು ಚೆನ್ನಾಗಿರುತ್ತೆ. ಯಾಕಂದರೆ ಸನ್ರೈಸನ್ನು ನೋಡೋಕ್ಕೆ ಸಿಗುತ್ತೆ. ಹಾಗೆ ಲೆಸ್ ಕ್ರೌಡೆಡ್ ಆಗಿರುತ್ತೆ ಅರ್ಲಿ ಮಾರ್ನಿಂಗು. ಆದಷ್ಟು ನೀವು 6-6:30 ಒಳಗಡೆ ವಿಸಿಟ್ ಮಾಡೋದಂಗೆ ನೋಡ್ಕೊಳ್ಳಿ. ಸೊ ಫೈನಲ್ ನಾವು ಹೋಗೋಷ್ಟೊತ್ತಿಗೆ ಸನ್ರೈಸ್ ಇನ್ನೂ ಆಗ್ತಾ ಇತ್ತು ಆಲ್ಮೋಸ್ಟು. ಸೊ ಬನ್ನಿ ಇವಾಗ ನಾವು ಆ ಪಾಯಿಂಟಿಗೆ ಹೋಗೋಣ. ಇವಾಗ ಹೋಗ್ತಾ ಇದ್ದೀವಿ. ಸೊ ಮೊದಲೇ ನಾನು ಲಾಸ್ಟ್ ಟೈಮ್ ಬಂದರೂ ಕಂಪೇರ್ ಮಾಡಿದ್ರೆ ಇವಾಗ ರೆಸ್ಟೋರೆಂಟ್ಗಳು ಸಾಕಷ್ಟು ಜಾಸ್ತಿ ಆಗಿದೆ. ಅದರಲ್ಲೂ ಕೂಡ ನಮ್ಮ ನಂದಿನಿ ರೆಸ್ಟೋರೆಂಟ್ಗಳು ಜಾಸ್ತಿ ಆಗಿಬಿಟ್ಟಿದೆ. ನಂದಿನಿ ಹಾಲಿನ ಉತ್ಪನ್ನಗಳು ಬರುತ್ತಲ್ವ, ಸೊ ಆ ರೆಸ್ಟೋರೆಂಟ್ಗಳು ಜಾಸ್ತಿ ಆಗಿದೆ. ಇದೇ ಸನ್ರೈಸ್ ವ್ಯೂ ಪಾಯಿಂಟು. ಇಲ್ಲಿಂದ ನೀವು ಸನ್ರೈಸನ್ನು ನೋಡ್ಬೋದು. ಮೋಡಗಳ ಮಧ್ಯದಲ್ಲಿ ಉದಯಿಸುತ್ತಿರುವಂಥ ಸೂರ್ಯನನ್ನು ನೋಡಿ. ಹೇಳುವಷ್ಟು ಕ್ರೌಡ್ ಇರಲಿಲ್ಲ, ಬಟ್ ಆದರೂ ಕೂಡ ವೀಕ್ ಡೇಸಲ್ಲಿ ನಾನು ಇಂಥ ಕ್ರೌಡನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈ ಕೊರೆಯುವ ಚಳಿಯಲ್ಲೂ ಕೂಡ ಜನಸಾಗರ ಹರಿದು ಬಂದಿರೋದು ನೋಡಿ ನನಗೂ ಕೂಡ ಆಶ್ಚರ್ಯ ಆಯಿತು. ವೀಕ್ ಡೇಸಲ್ಲಿ ಬಂದರೆ ಇಷ್ಟಾದರೂ ನೋಡೋಕ್ಕೆ ಸಿಗುತ್ತೆ, ಇಲ್ಲ ಅಂದರೆ ವೀಕೆಂಡಲ್ಲಂತೂ ಲೈನು ತುಂಬ ಇರುತ್ತೆ ಫ್ರೆಂಡ್ಸ್. ನೀವು ನಂದಿ ಹಿಲ್ಸ್ ಪಾರ್ಕಿಂಗ್ ಪಾಯಿಂಟ್ ಬರೋವರೆಗೂ ಸಾಕಾಗಿ ಹೋಗಿರುತ್ತೆ. ಸೊ ಇದಾಗಿತ್ತು ಫ್ರೆಂಡ್ಸ್ ನಾವು ಹೋದಾಗ ವ್ಯೂವು. ಸೊ ವ್ಯೂವನ್ನು ಎಂಜಾಯ್ ಮಾಡಿ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗ್ತಾರೆ ಲೈಕು, ಶೇರು, ಸಬ್ಸ್ಕ್ರೈಬನ್ನು ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್ ಫೈನಲಿ ಮುಗಿಸಿ ಇವಾಗ ಗುಡ್ಡದ ಹತ್ರ ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್ ಇದಾಗಿತ್ತು ವ್ಯೂಸು. ಫ್ರೆಂಡ್ಸ್ ನೀವಿಲ್ಲಿ 11ನೇ ಶತಮಾನದ ಚೋಳರಿಂದ ನಿರ್ಮಿತವಾಗಿರುವಂಥ ಯೋಗ ನಂದೀಶ್ವರ ಟೆಂಪಲನ್ನು ನೋಡ್ಬೋದು. ಸೊ 14th centuryಯಲ್ಲಿ ಇದನ್ನು ವಿಜಯನಗರದ ಸಾಮ್ರಾಜ್ಯದವರು ಅಭಿವೃದ್ಧಿಯನ್ನು ಪಡಿಸಿರ್ತಾರೆ. ನಾವು ಸ್ನಾನ ಏನು ಮಾಡ್ಕೊಂಡು ಬಂದಿಲ್ಲ, ಅರ್ಲಿ ಮಾರ್ನಿಂಗ್ ವಿಸಿಟ್ ಮಾಡಿದ್ವಿ. ಅದಕ್ಕೋಸ್ಕರ ನಾವು
ಟೆಂಪಲನ್ನು ವಿಸಿಟ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಈ ಸಲ. ಬೆಳಗ್ಗೆ ಸನ್ರೈಸ್ ನೋಡೋಣ ಅಂತ ಬಂದ್ವಿ, ಬಟ್ ಸನ್ ಆಲ್ರೆಡಿ ಮೇಲೆ ಹೋಗಿತ್ತು. ಪರವಾಗಿಲ್ಲ, ವ್ಯೂ ವಾಸ್ ಸೋ ಗುಡ್ ಆ್ಯಂಡ್ ಅಮೇಝಿಂಗ್, ವರ್ತ್ ವಿಸಿಟಿಂಗ್ ಆನ್ ವೀಕ್ ಡೇಸ್. ಇದೆಲ್ಲ ಮೊದಲೇ ಇರಲಿಲ್ಲ ಫ್ರೆಂಡ್ಸ್, ಇವಾಗ ಹೊಸದಾಗೆಲ್ಲ ಆಗಿಬಿಟ್ಟಿದೆ. ನಾವು 4 years ಬ್ಯಾಕ್ ಬಂದಿದ್ವಿ. ಟೆಂಪಲ್ ವಿದ್ಯಾ ಗಣಪತಿ ಟೆಂಪಲ್ ಅಲ್ಲಿರೋದು, ಅದೇನು ಯಾವಾಗ ಓಪನ್ ಆಗೋದು ಗೊತ್ತಿಲ್ಲ. ಸೊ ಬನ್ನಿ ನಮ್ಮ ರಜತ ಹುಡ್ಕೊಂಡು ಹೋಗೋಣ. ಯಾರೋ VIP ಬಂದಿದ್ದಾರೆ ಮೋಸ್ಟ್ಲಿ ಅನ್ಸುತ್ತೆ. ಪೊಲೀಸ್ ವೆಹಿಕಲ್ಸ್ ಎಲ್ಲ ಬಂದುಬಿಟ್ಟಿದೆ ಫ್ರೆಂಡ್ಸ್ ನಂದಿ ಹಿಲ್ಸ್ ನೋಡೋಕ್ಕೆ. ಬಾಯ್ ಬಾಯ್ ಮಾಡಿ ಮಾಮಿ. ಇಲ್ಲಿಗೆ ನಮ್ಮ ನಂದಿ ಹಿಲ್ಸಿನ ಬ್ಲಾಗನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಹೋಗ್ತಾ ಇದೆ. ಓಕೆ ಫ್ರೆಂಡ್ಸ್, ನಮ್ಮ ಬ್ಲಾಗನ್ನು ಇಲ್ಲಿಗೆ ನಾವು ಎಂಡ್ ಮಾಡ್ತೀವಿ.
ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಬಾಯ್ ಬಾಯ್. ನಂದಿ ಹಿಲ್ಸ್ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗ್ತದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತೀನಿ. ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.